ಇನ್ನು ಬಿಜೆಪಿಯಲ್ಲಿ ಭುಗಿಲೆದ್ದಿರುವಂತಹ ಬಣ ಬಡಿದಾಟ ಅಂತಕ್ಕಂಥದ್ದು ಮತ್ತಷ್ಟು ಉಲ್ಬಣಿಸುವ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಯತ್ನಾಳ್ ಅವ್ರನ್ನ ವೀಕ್ ಮಾಡೋದಕ್ಕಿಂತ ನಾವು ಸ್ಟ್ರಾಂಗ್ ಆಗಬೇಕು ಅಂತ ವಿಜಯೇಂದ್ರ ಬಣ ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಯತ್ನಾಳ್ ಉಚ್ಚಾಟನೆಗೆ ವಿಜಯೇಂದ್ರ ಆಪ್ತರು ಪಟ್ಟು ಹಿಡಿದಿದ್ರೆ ಹೈಕಮಾಂಡ್ಗೆ ಒತ್ತಡ ಹಾಕಲೇಬೇಕು, ಯತ್ನಾಳ್ ಉದ್ದಟತನಕ್ಕೆ ಪಾಠ ಕಲಿಸಲೇಬೇಕು. ಹೀಗೆ ಆದರೆ ಪಕ್ಷ ಅಧಿಕಾರಕ್ಕೆ ಬರೋದು ಕಷ್ಟ ಇದೆ. ಶೀಘ್ರವೇ ದೆಹಲಿಗೆ ತೆರಳಿ ವರಿಷ್ಠ ಗಮನಕ್ಕೆ ತರೋಣ ಅಂತ ನಿನ್ನೆ ದಾವಣಗೆರೆಯಲ್ಲಿ ಒಂದು ಸಭೆ ನಡೆದಿತ್ತು ರೇಣುಕಾಚಾರ್ಯ ನೇತೃತ್ವದಲ್ಲಿ. ಆ ಸಭೆಯಲ್ಲಿ ವಿಜಯೇಂದ್ರ ಬೆಂಬಲಿಗರು ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಜೊತೆಗೆ ಇಡೀ ಆ ಸಭೆಯ ಸಾರಾಂಶ ಏನಂದರೆ, ನಾವು ಯತ್ನಾಳ್ ಬಣವನ್ನು ವೀಕ್ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಸ್ಟ್ರಾಂಗ್ ಆಗ್ತಾ ಹೋಗಬೇಕು. ಆಗ ಯತ್ನಾಳ್ ಏನೂ ಮಾಡೋದಕ್ಕಾಗಲ್ಲ. ಯತ್ನಾಳ್ ಕಡೆ ಇರ್ತಕ್ಕಂಥ ಶಾಸಕರನ್ನು ನಮ್ಮ ಕಡೆಗೆ ಸೆಳ್ಕೋಬೇಕು, ಯತ್ನಾಳ್ ಅವರನ್ನು ಏಕಾಂಗಿ ಮಾಡಬೇಕು, ಅಥವಾ ಒಂದು 2-3 ಜನ ಮಾತ್ರ ಅವ್ರ ಕಡೆಯವರು ಇರಲಿ, ಎಲ್ಲರನ್ನೂ ನಮ್ಮ ಕಡೆಗೆ ಸೆಳ್ಕೋಬೇಕು ಅಂತಕ್ಕಂಥ ಪ್ಲ್ಯಾನ್ಸ್ ಈಗ BJP ಪಾಳೆಯದಲ್ಲಿ ನಡೀತಾ ಇದೆ. ಅದರಲ್ಲೂ ವಿಜಯೇಂದ್ರ ಬಣದಲ್ಲಿ ವಿಜಯೇಂದ್ರ ಅವರು ನಿನ್ನೆ ಎಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಏನು ಅಂದರೆ, ಎಲ್ಲವೂ ಪಕ್ಷದ ಚೌಕಟ್ಟಲ್ಲೇ ನಡಿಬೇಕು, ಪ್ರತ್ಯೇಕ ಸಭೆ ಸಮಾರಂಭಗಳನ್ನ ಮಾಡಬಾರ್ದು ಅಂತ. ಬಟ್ ಯಡಿಯೂರಪ್ಪನವರ ಹುಟ್ಟುಹಬ್ಬ ಫೆಬ್ರವರಿನಲ್ಲಿ ಬರುತ್ತೆ. ಆಗ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡೋದಕ್ಕೆ ರೇಣುಕಾಚಾರ್ಯ ಅಂಡ್ ಟೀಮ್ ಈಗ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ವಿಜಯೇಂದ್ರ ಬೇಡ ಅಂದಿದ್ದಾರೆ. ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುನೀತ್ ಅವರಿಂದ ಪಡ್ಕೊಳ್ಳೋಣ. ಪುನೀತ್, ಈಗ ನಿನ್ನೆ ನಡೆದಂತಹ ಸಭೆ ಸುಮಾರು ಇವರ ಬಲ ಎಷ್ಟಿತ್ತು, ಶಾಸಕರು ಎಷ್ಟು ಜನ ಸೇರಿದ್ರು, ಮತ್ತೆ ತೆಗೆದುಕೊಂಡಂತಹ ಪ್ರಮುಖ ನಿರ್ಧಾರಗಳು ಏನೇನು? ಖಂಡಿತವಾಗ್ಲೂ ಅರವಿಂದ್, ಏನು ನಿನ್ನೆ ದಾವಣಗೆರೆಯಲ್ಲಿ ವಿಜಯೇಂದ್ರ ಟೀಮ್ ಅಂದರೆ ವಿಜಯೇಂದ್ರ ಅವರ ಆಪ್ತ ಅಂತಹ ರೇಣುಕಾಚಾರ್ಯ ಮತ್ತು 55 ಶಾಸಕರು ಅಂದರೆ ಮಾಜಿ ಶಾಸಕರು ಕೂಡ ಒಂದು ಸಭೆಯನ್ನು ಕೂಡ ನಡೆಸಿದ್ರು. ಒಂದು ಕಡೆ ವಿಜಯೇಂದ್ರ ಅವರ ಶಕ್ತಿ ಪ್ರದರ್ಶನಕ್ಕೆ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಒಂದು ಸಮಾವೇಶ ಮಾಡಬೇಕು, ಮತ್ತು ಅದನ್ನು ಯಡಿಯೂರಪ್ಪರ ಹುಟ್ಟದ ಹಬ್ಬದ ದಿನ ಅಂದರೆ ಫೆಬ್ರವರಿ 27ರಂದು ಆ ಸಮಾವೇಶ ಮಾಡಬೇಕು. ಆ ಸಮಾವೇಶಕ್ಕೆ ಒಂದು 20 ಲಕ್ಷಕ್ಕೂ ಹೆಚ್ಚು ಜನರನ್ನ ಕರೆತರಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಸಭೆಯನ್ನು ಕೂಡ ಮಾಡಿದ್ರು. ಏನು ಖಾಸಗಿ ಹೋಟೆಲಲ್ಲಿ ಸತತ ಒಂದು 3 ಗಂಟೆಗಳ ಕಾಲ ಒಂದು ಸಭೆಯನ್ನು ಮಾಡಿ ಕೆಲವೊಂದು ನಿರ್ಣಯಗಳನ್ನು ಕೂಡ ತೆಗೆದುಕೊಂಡ್ರು. ಪ್ರಮುಖವಾಗಿ ಯಡಿಯೂರಪ್ಪರ ಹುಟ್ಟುಹಬ್ಬವನ್ನು ಮಾಡಬೇಕು, ಅದು ಆ ಹುಟ್ಟುಹಬ್ಬಕ್ಕೆ ಕೇಂದ್ರದ ನಾಯಕರಾಗಿರ್ಬೋದು ಮತ್ತು ಪ್ರಧಾನಿಗಳು ಕೂಡ ಆಹ್ವಾನ ಮಾಡಬೇಕು, ಮತ್ತು ಮಠಾಧೀಶರು ಕೂಡ ಆಹ್ವಾನ ಮಾಡಬೇಕು. ಅದೇ ರೀತಿಯಾಗಿ ವಿಜಯೇಂದ್ರ ಅವರು ಕಂಟಿನ್ಯೂ ಆಗಿ ಅಂದರೆ ರಾಜ್ಯಾಧ್ಯಕ್ಷರಾಗಿ ಕಂಟಿನ್ಯೂ ಆಗಬೇಕು, ಯಾವುದೇ ರೀತಿಯಾದ ಅಡೆತಡೆಗಳು ಕೂಡ ಅವ್ರಿಗೆ ಬರಬಾರ್ದು ನಿಟ್ಟಿನಲ್ಲಿ ಸಾಕಷ್ಟು ಒಂದು ನಿರ್ಣಯಗಳು ಕೂಡ ತೆಗೆದುಕೊಂಡ್ರು. ಮತ್ತು ಬಂದಿರುವಂತಹ ಮಾಜಿ ಶಾಸಕರಿಗೆ ಆಯಾ ಕಠಿಣ ಅಂದರೆ ಆಯಾ ಅವರ ಕ್ಷೇತ್ರಗಳಲ್ಲೇ ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಹೈಕಮಾಂಡ್ಗೆ ಕೂಡ ಒಂದು ಟೀಮ್ ಹೋಗುತ್ತೆ. ಟೀಮ್ ಹೋಗಿ ಇಲ್ಲಿರುವಂತಹ ಏನು ಯತ್ನಾಳ್ ಅವರ ಟೀಮ್ ಆಗಿರ್ಬೋದು ಮತ್ತು ರಾಜ್ಯಾಧ್ಯಕ್ಷರ ವಿರುದ್ಧವಾಗಿರುವಂತಹ ಟೀಮ್ ವಿರುದ್ಧ ಒಂದು ದೂರನ್ನು ಕೂಡ ಕೊಡ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು. ಪ್ರಮುಖವಾಗಿ ಈ ನಿನ್ನೆ ನಡೆದಂತಹ ಸಭೆ ಏನಿದೆ, ಸಭೆ ಸಂಪೂರ್ಣವಾಗಿ ಯತ್ನಾಳ್ ಟೀಮ್ ಅವರ ವಿರುದ್ಧನೇ ಇದೆ. ಯಾಕಂತ ಹೇಳಿದ್ರೆ ಯತ್ನಾಳ್ ಅವರು ರಾಜ್ಯಾಧ್ಯಕ್ಷರಾಗಿರ್ಬೋದು ಮತ್ತು ಯಡಿಯೂರಪ್ಪರ ಬಗ್ಗೆ ಸಾಕಷ್ಟು ಒಂದು ಆರೋಪಗಳನ್ನು ಕೂಡ ಮಾಡ್ತಾರೆ, ಆಮೇಲೆ ಟೀಕೆಗಳನ್ನು ಕೂಡ ಮಾಡ್ತಾರೆ. ಇದು ಪಕ್ಷಕ್ಕೆ ಸಾಕಷ್ಟು ಒಂದು ಇರುಸು ಮುರುಸಾಗುತ್ತೆ. ಅದೇ ರೀತಿಯಾಗಿ 1,000 ಕೋಟಿ ಇಟ್ಕೊಂಡು ಅವರು CM ಆಗೋದಕ್ಕೆ ಒಂದು ಕೂತಿದ್ದಾರೆ ಅನ್ನುವಂತಹ ಹೇಳಿಕೆಗಳಾಗಿರ್ಬೋದು, ಮತ್ತು ಯಡಿಯೂರಪ್ಪರ ವಿರುದ್ಧ ಆಗಿರ್ಬೋದು, ಮತ್ತು ವಿಜಯೇಂದ್ರ ವಿರುದ್ಧ ಕೊಟ್ಟಂತಹ ಹೇಳಿಕೆಗಳು ಪಕ್ಷಕ್ಕೆ ಒಂದು ಹಿನ್ನಡೆ ಆಗುತ್ತೆ. ಮುಂಬರುವಂತಹ ಲೋಕಲ್ ಬಾಡಿ ಚುನಾವಣೆ ಇದೆ, ಚುನಾವಣೆಗಳು ಕೂಡ ಸಾಕಷ್ಟು ಒಂದು ಎಫೆಕ್ಟ್ ಆಗುತ್ತೆ. ಇದರಿಂದಾಗಿ ಅವರ ಟೀಮ್ ವಿರುದ್ಧ ಒಂದು ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿರುವಂತಹ ಬಂದಂತಹ 55ಕ್ಕೂ ಹೆಚ್ಚು ಶಾಸಕರು ಕೂಡ ಒಂದು ನಿರ್ಣಯ ಕೂಡ ತೆಗೆದುಕೊಂಡ್ರು. ಮತ್ತೆ ಯತ್ನಾಳ್ ವಿರುದ್ಧ ಹರಿಹಾಯ್ದರು. ರೈಟ್ ಪುನೀತ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಇದು ಸದ್ಯಕ್ಕೆ ಶಮನವಾಗೋ ಹಾಗೆ ಕಾಣಿಸ್ತಾ ಇಲ್ಲ, ಮುಂದೇನಾಗುತ್ತೆ ಅಂತ ನೋಡೋಣ.